ಹಾವಿನ ದ್ವೇಷ 12 ವರ್ಷ ಎಂಬ ಮಾತಿದೆ. ಅದಕ್ಕೆ ಪುರಾವೆ ಇಲ್ದಿದ್ರೂ ನಾವು ಹಾವು ಕಂಡ್ರೆ ಭಯಪಡೋದು ಸಹಜ. ಆದರೆ ಕೆಲವು ಪಕ್ಷಿಗಳಿಗೆ ಅದಕ್ಕೂ ಹೆಚ್ಚು ದ್ವೇಷವಂತೆ. ಪಕ್ಷಿಗಳಲ್ಲಿಯೇ ಅತಿ ಬುದ್ಧಿವಂತ ಪಕ್ಷಿಯಾದ ಕಾಗೆಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ವರ್ಷ ದ್ವೇಷ ಸಾಧಿಸ್ತವೆ. ಇದು ನಿಮಗೆ ಅಚ್ಚರಿ ಅನಿಸಿದ್ರೂ ಸತ್ಯ. ಕಾಗೆಗಳು ಅಲ್ಲೊಮ್ಮೆ ಇಲ್ಲೊಮ್ಮೆ ವ್ಯಕ್ತಿಗಳ ಮೇಲೆ ಇಲ್ಲ ಜನರ ಗುಂಪಿನ ಮೇಲೆ ದಾಳಿ ಮಾಡೋದನ್ನು ನಾವು ನೋಡಿದ್ದೇವೆ. ಇದಕ್ಕೆ ಕಾರಣ ಅವುಗಳಲ್ಲಿ ಆವರಿಸಿರುವ ದ್ವೇಷ. ಈ ಬಗ್ಗೆ ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು ಕಾಗೆಗಳ ದ್ವೇಷದ ಬಗ್ಗೆ ಖಚಿತಪಡಿಸಿದ್ದಾರೆ. ತಿಳಿದೋ ತಿಳಿಯದೆಯೋ ಆದ ಅಚಾತುರ್ಯಗಳನ್ನು ಕಾಗೆಗಳು ಎಂದಿಗೂ ಮರೆಯೋದಿಲ್ಲ. ಹೀಗಾಗಿ ತಮಗೆ ತೊಂದರೆ ಕಟ್ಟುವವರು ಸಿಕ್ಕಾಗಲೆಲ್ಲ ಹಾರಿ ಬಂದು ಕುಕ್ಕಿ ದ್ವೇಷ ತೀರಿಸಿಕೊಳ್ತವೆ. ಕಾಗೆಗಳಿಗೆ ಎಂತಹ ನೆನಪಿನ ಶಕ್ತಿ ಇದೆ ಅಂದರೆ, ತಾವು ಗ್ರಹಿಸಿದ ವ್ಯಕ್ತಿ ಅಥವಾ ಪ್ರಾಣಿಗಳ ಮುಖವನ್ನು ಒಮ್ಮೆ ನೋಡಿದರೆ ಸಾಕು, ಕೊನೆಯವರೆಗೂ ಮರೆಯೋದಿಲ್ವಂತೆ. ಈ ಕುರಿತಂತೆ 2006ರಲ್ಲಿ ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಜಾನ್ ಮಾರ್ಜಫ್ ಸಂಶೋಧನೆ ನಡೆಸಿದರು. ಅವರು ಕಾಗೆಗಳಿಗೆ ಭಯ ಹುಟ್ಟಿಸುವಂತೆ ಮಾಸ್ಕ್ ಧರಿಸಿ 50 ಕಾಗೆಗಳನ್ನು ಬಲೆಗೆ ಬೀಳಿಸಿದ್ರು. ಹೀಗೆ ಸೆರೆಸಿಕ್ಕ ಕಾಗೆಗಳ ಕಾಲಿನ ಮೇಲೆ ಗುರುತು ಮಾಡಿ ಬಳಿಕ ಬಂಧಮುಕ್ತಗೊಳಿಸಿದ್ರು. ಈ 50 ಕಾಗೆಗಳಲ್ಲಿ 47 ಕಾಗೆಗಳು ಭಯ ಹುಟ್ಟಿಸುವ ಮಾಸ್ಕ್ ಧರಿಸಿದ್ದವರ ಮೇಲೆ ಮುಗಿಬಿದ್ದು ದಾಳಿ ಮಾಡಿದ್ವು. ಸೆರೆಸಿಕ್ಕ ಕಾಗೆಗಳು ಮಾತ್ರ ಹೀಗೆ ದಾಳಿ ಮಾಡಲಿಲ್ಲ. ಅವುಗಳ ಸೂಚನೆಯ ಮೇರೆಗೆ ಜೊತೆಯಲ್ಲಿದ್ದ ಕಾಗೆಗಳೂ ಕೂಡ ದಾಳಿಗೆ ಮುಂದಾಗಿವೆ. ಇದು ಅಧ್ಯಯನದಿಂದ ತಿಳಿದು ಬಂದಿದೆ. ನೀವೇನಾದರೂ ಕಾಗೆಗಳ ದ್ವೇಷಿಯಾಗಿದ್ದರೆ ಹಿಂದೆ ಅದನ್ನು ಮರೆತು ಅವುಗಳ ದ್ವೇಷದ ಬಗ್ಗೆ ತಿಳಿದು ಸುಮ್ಮನಾಗಿಬಿಡಿ.